ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಸೊ ನಾನು ಊರಿಗೆ ಹೋಗಿದ್ದೆ ಅಂತ ಹೇಳಿದೆ ಲಾಸ್ಟ್ ವ್ಲಾಗಲ್ಲಿ, ಅಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೇಳಿದ್ದೆ. ಸೊ ನಾನು ಫಸ್ಟ್ ಬಂದ ಕೂಡಲೇ ನೋಡೋದು ಬಾಲ್ಕನಿ ಹಾಗೆ ಮನೆ ಹೇಗಿದೆ ಅಂತ. ಸೊ ನನಗೆ ಬಂದ ಕೂಡಲೇ ಪ್ಲ್ಯಾಂಟ್ಸಿಗೆ ನೀರು ಹಾಕಲೇಬೇಕು, ಬಿಕಾಸ್ ಅದು ನಮ್ಮ ಥರನೇ ಅಲ್ವಾ. ಸೊ ಪೂರ್ತಿ ಒಣಗೋಗ್ಬಿಟ್ಟಿದೆಯಾ ಏನು, ಸತ್ತೋಗಿದೆಯಾ ಏನು ಅಂತೆಲ್ಲ ನೋಡಿ ಅದಕ್ಕೆ ನೀರು ಹಾಕಲೇಬೇಕು ನನಗೆ. ಅದಾದಮೇಲೆ ಮನೆ ಕ್ಲೀನ್ ಮಾಡಬೇಕು, ಸ್ನಾನ ಎಲ್ಲ ಮುಗಿಸ್ಬೇಕು, ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಬೇಕು ನೀಟಾಗಿ. ಸೊ ಮನೆ ಎಲ್ಲ ಕ್ಲೀನಾಗಿದ್ದರೆ ಏನೋ ಒಂಥರ ಮನ್ಸಿಗೆ ನೆಮ್ಮದಿ. ಸೊ ಹಾಗಾಗಿ ನಾನು ಬಂದ ತಕ್ಷಣ ಈ ಕೆಲಸ ಎಲ್ಲ ಮುಗಿಸ್ಬಿಡ್ತೀನಿ. ಸೊ ನೆಕ್ಸ್ಟು ನಾನು ಪೂಜೆ ಎಲ್ಲ ಮಾಡಿಕೊಂಡೆ. ಅದಾದಮೇಲೆ ನೆಕ್ಸ್ಟು ಊರಿಂದ ನಾವು ತುಂಬ ಅಂದರೆ ಹಣ್ಣು ತರಕಾರಿ ಇವೆಲ್ಲ ತೊಗೊಂಡು ಬರ್ತೀವಿ. ಅಂದರೆ ಅಲ್ಲಿ ಆದರೆ ನಮಗೆ ಒಳ್ಳೆ ನೀರು, ಒಳ್ಳೆ ಮಣ್ಣು ಆ ಥರದ್ರಲ್ಲಿ ಬೆಳೆದಿರ್ತೀವಲ್ವ. ಸೊ ಹಾಗಾಗಿ ನಾವು ಇಷ್ಟೆಲ್ಲ ತೊಗೊಂಡು ಬಂದ್ವಿ. ಏನೇನು ತೊಗೊಂಡು ಬಂದೆ ಅಂತ ಹೇಳ್ತೀನಿ ನೋಡಿ ಇವಾಗ. ಸೊ ಗೈಸ್, ನಾವಿಷ್ಟು ಮನೆಯಿಂದಲೇ ತೊಗೊಂಡು ಬಂದಿದ್ದು, ಅಂದರೆ ಇದೆಲ್ಲ ಬೆಳೆದಿರೋದೇ ತೊಗೊಂಡು ಬಂದಿದ್ದು ಊರಲ್ಲಿ. ಸೊ ತುಪ್ಪ ಮನೆಯಲ್ಲೇ ಕಾಯಿಸ್ಕೊಂಡು ಬಂದಿದ್ದು, ಒಂದು ಸೇರಷ್ಟೇನೋ ಕಾಯಿಸ್ಕೊಂಡು ಬಂದ್ವಿ. ಸೊ ಇದು ಅವಕಾಡೋ ಅವ್ರ ಫ್ರೆಂಡ್ ಯಾರೋ ಬೆಳೆದಿದ್ರು ಮನೇಲಿ ಅಂತ ಅವ್ರು ತಂದು ಕೊಟ್ಟಿದ್ರು ಅವತ್ತು. ಸೊ ಇದು ರಾಗಿ ಹಿಟ್ಟು ಮತ್ತು ತಡ್ಡಿಕಾಳು ಮತ್ತು ಲೆಮನ್ ಬೆಳೆದಿತ್ತು ಅಂತ ಇದನ್ನು ತೊಗೊಂಡು ಬರ್ತೀವಿ. ಸೊ ಇದು ಆ್ಯಸ್ ಯೂಶುವಲ್ ನಿಮಗೆ ಗೊತ್ತಿದೆ, ಕರಿಬೇವು ಇದೆಲ್ಲ ಊರಲ್ಲೇ ಸಿಗುತ್ತಲ್ವ. ಸೊ ಇಲ್ಲಿ ಗೊಬ್ಬರ ಹಾಕಿದ್ದು ಎಲ್ಲ ಅಷ್ಟು ಚೆನ್ನಾಗಿರಲ್ಲ, ಸ್ಮೆಲ್ಲೇ ಬರಲ್ಲ ಅಂತ. ಸೊ ನೆಕ್ಸ್ಟು ಬಾಳೆಹಣ್ಣು ಮತ್ತು ಬಾಳೆಕಾಯಿ ಎರಡು ತೊಗೊಂಬಂದ್ವಿ. ಸೊ ಇದು ಬಾಳೆಕಾಯಿ ಹಣ್ಣಿಗೆ ಹಾಕಬೇಕು. ಮತ್ತು ಪಪ್ಪಾಯನು ಒಳ್ಳೇದು ಅಂದ್ಬಿಟ್ಟು ಊರಲ್ಲೇ ಬೆಳೆದಿರೋದು ಇದೆಲ್ಲ ಇಷ್ಟು: ಪಪ್ಪಾಯ, ಬನಾನಾ, ಕರಿಬೇವು, ಲೆಮನ್, ತಡ್ಡಿಕಾಳು, ಅವಕಾಡೋ ಆ್ಯಂಡ್ ಹೋಮ್ ಮೇಡ್ ತುಪ್ಪ, ನ್ಯಾಚುರಲ್ ತುಪ್ಪ. ಸೊ ಇದ್ರದ್ದು ನಾನು ಇನ್ನೊಂದು ಸಲ ಮತ್ತೆ ವಾಪಸ್ ರೆಸಿಪಿ ಹಾಕ್ತೀನಿ. ಯೂಟ್ಯೂಬಲ್ಲಿ ಸ್ಟಾರ್ಟಿಂಗೇ ಹಾಕಿದ್ದೀನಿ, ಯಾರೆಲ್ಲ ನೋಡಿಲ್ಲ ಹೋಗಿ ನನ್ನ ಚಾನಲಲ್ಲಿ ಚೆಕ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.